ಅವನಿಗೆ ಕತೆ ಹೇಳ್ತಾನಂತ ಕೇಳಂಬನ್ರಿ. ಸಿದ್ಧ ಪರ್ವತದಾಗ ಆಕೆ ಪ್ರಕಟ ಆಗ್ಯಾಳ, ಅವತಾರ ಮಾಡ್ಯಾಳ. ಸಿದ್ಧಾನಂದ ಅವಧೂತ ಅಂತ ಹೇಳ್ಕೇಸಿ ಅವ ವಿಶ್ವಕರ್ಮ. ಅವ ಏನಂತಂದ್ರೆ ತಾಯಿ ಮಗ ಇಬ್ಬರೇ ದಿನನಿತ್ಯ ಪೂಜೆ ಮಾಡೋಣ. ಹಬ್ಬ ಹುಣ್ಣಿದ್ದಾಗ ನೈವೇದ್ಯ ಒಯ್ಬೇಕಂತೇಳಿ ಅಲ್ಲಿ ಒಯ್ತದ ನೈವೇದ್ಯ ಒಯ್ತದಂತ ತಾಯಿ ಅನ್ಬೇಕಂತ. ದೇವ್ರಿಗೆ ಹೋಗಿ ಬರತ್ತ ನೋಡ್ಬೇಡ ಕುಂದರಂತ ಅನ್ಬೇಕಂತ, ಹೊಡಿಬೇಕಂತ. ಏನು ಮಾಡ್ಬೇಕಂದ್ರೆ ಒಂದಿನ ಹೋಳಿಗೆ ಮಾಡಿದ್ರಂತ. ಹೋಳಿಗೆ ತೊಗೊಂಡು ಎಲ್ಲೋ ನೆಲೆ ಮೇಲೆ ಇಟ್ಟು ಕಸಿ ತಿಂತಾನೆ ಹೋಗಿ ಬರೋಟ್ಟಿಗಂತೇಳಿ ಆಕಿ ತಾಯಿ ಏನು ಮಾಡ್ಯಾಳ, ಗುಡಿಗೆ ಹೋಗಿ ತೊಗೊಂಡ. ಆಕೆ ಗುಡಿಗೆ ಹೋಗೋದು ತಡ ಈಕೆ ದೇವಿ ಬಂದಳಂತ. ಬಂದ ಕಸಿ ತಾಯಿ ಹಂಗಾಗಿ ಬಂದ ಕಸಿ ಅದು ನೆಲ್ಲಿನ ಮ್ಯಾಗಿಂದ ಎಲ್ಲ ಇಟ್ಟದ ಹೋಳಿಗೆ ಪಾಳಿಗೆ ಎಲ್ಲ ತಂದು ಅಂಬ ಮಹೇಶ್ ಅವನಿಗೆ ಉಣಿಸಿದಳಂತ. ಅವನಿಗೆ ಊಟ ಮಾಡಿಸಿದಳಂತ. ಊಟ ಮಾಡಿಸಿ ಮತ್ತೆ ಹೆಂಗಿದ್ದಂಗೆ ನೆರವು ಕಟ್ಟಿ ಹೋಗಿಬಿಟ್ಳಂತ. ತಾಯಿ ಬಂದಳಂತ ಗುಡಿಲಿಂದ. ತಾಯಿ ಬರೋಣ ಬಾರಪ್ಪ ಉಣಬಾ ಈಗ ಅಂದಂತೆ. ಅಗಳೇ ಉಣಿಸಿದೆ ಮತ್ತೆ ಉಣಂತೆ ನನಗಂದ. ನಾ ಯಾವಾಗ ಉಣಿಸಿನಂದ ನಿನ್ನಂಗೆ ಬಂದಕ್ಕೆ ಮತ್ತೆ ಉಣಿಸ್ಕೆ ಹೋಗಿದ್ದೆ, ಮತ್ತೆ ನೆಲವು ಕಟ್ಟಿ ಹೋಗಿದ್ದೆ, ಯಾಕೆ ಸುಳ್ಳು ಹೇಳ್ತೇನಂತವ. ಅವಾಗ ಎಲ್ಲಪ್ಪ ಯಪ್ಪ ತಾಯಿನೇ ಬಂದಾಳ, ನಾನು ಬಂದಿಲ್ಲ, ನಾ ಹೋಗಿ ಗುಡಿಗೆ ಹೋಗಿನಿ ಅದಕ್ಕೆ ಅಂದಳಂತ. ಅವಾಗ ಏನಂತಂದ್ರೆ ಅವನಿಗೆ ಅನುಗ್ರಹ ಆಯ್ತಂತ. ಹೆಂಗಂತಂದ್ರೆ ಚಂದ ಆಯ್ತು ಶರೀರ, ಮನಸ್ಸು ಆಯ್ತು. ನಾ ತಾಯಿ ಬೆಲೆಗೆ ಹೋಗ್ಬೇಕ, ನಾನು ಎಲ್ಲಿ ಹೋಗ್ಬಾರ್ದು ಅಂತ ಹೇಳ್ಕೇಸಿ ಆಕಿ ಬೆಲೆ ಸೇವೆ ಮಾಡ್ಕಂತ ಅಲ್ಲೇ ಕುಂತ. ಆದ್ರೆ ಅದನ್ನ ಜಳಕ ಮಾಡೋಣ, ಕೈ ಜೋಡ್ಸಣ್ಣ ನಿಂದಿರ್ಬೇಕಂತ ಆಕಿ ಮುಂದ. ದೇವಿ ಪುರಾಣ ದಿನ ಒಂದೊಂದು ಅಧ್ಯಾಯ ತಾನೇ ಹೇಳ್ತಂತ, ತಾನೇ ನಾಲಿಗೆಲ್ಲಿ ಬರ್ತದಂತ. ಇಬ್ಬರು ಎಡಕ ಬಳಕ ಬರ್ಯಾರಂತ ಅವರು. ಇದ್ರಾಗ 60 ವರ್ಷ ಬರ್ದನಂತ. ಪುರಾಣ ಹಚ್ಚಿದರಿಗೆ ಒಳ್ಳೇದದ ಆಕೆ. ಯಾಕಂದ್ರೆ ಆದಿಶಕ್ತಿ ಎಲ್ಲ ಧರ್ಮದವ್ರು ಅದ್ರಾಗ ನಾವು ಆಕೆ ಮಕ್ಕಳು. ನಾವು ಕಾಳಮ್ಮ ಬೇರೆ ಅಲ್ಲ, ದ್ಯಾವಮ್ಮ ಬೇರೆ ಅಲ್ಲ, ಶಾಂಭವಿ ಬೇರೆ ಅಲ್ಲ, ಯಾವಕ್ಕೆ ಬೇರೆ ಅಲ್ಲ. 1000 ಹೆಸರು ಆಕೆಗೆ ಅವ. ಅದ್ರ ಅಸಲು ಏನಂತಂದ್ರೆ ನಾವೇ ಅದಕ್ಕೆ ಅಸಲ ಮಕ್ಕಳು ನಾವು.